ಲೀಲೆಯ ಇಹಲೋಕ ರಾಜರಾಳಿದ ಮರ್ಮ ಗಲಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುಡಿತ ಬೇಡವೋಯಿ ಅಡ ಸಮರಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಅನುಜರೊಡನೆ ದೇಶವೆಸೆದು ಭರತ ಭೂಮಿಯಾಳ ಬಯಕೆ ಅನುಜರೊಡನೆ ದೇಶವೆಸೆದು ಭರತ ಭೂಮಿಯಾಳ ಬಯಕೆ ಒಂದು ಬಳಗದ ಕರಿಂದ ಒಂದು ಬಳಗದ ಕರುಣ ಮರಣವೋ ಮಾಡಬೇಡ ಮರಣವೋ ಮಾಡಬೇಡ ನಟನಾಗಿ ನುಡಿಯಬೇಡ ಮರಣಹೋಮ ಮಾಡಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ 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 ಮತ್ತಾರಿಗೆ ಎನೆಗೆ ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಒಡೆದಾಡಿ ಮಡಿಯುವುದು ಬೇಡ ಭಾವ. ನನ್ನ ಮಾತನ್ನು ಕೇಳು ಭಾವ. ಶ್ರೇಷ್ಠ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಸಹೋದರಿಗೆ ಹೆಚ್ಚಿನ ಪ್ರಾತಿನಿಧ್ಯವಿರುವುದು. ಇನ್ನ ಈ ಭಾಷಣವನ್ನು ಬಿಟ್ಟು ನಮ್ಮೆಲ್ಲರಿಗೂ ಸರಿಸಮರವಾಗಿ ಸಹಾಯವನ್ನು ಮಾಡುವಂತರಾಗುವುದು. ಅರ್ಜುನ, ಕೇಳಿದೆ ನಿಮ್ಮನ್ನ ಹೇಳ್ತಿರುವ ಮಾತುಗಳನ್ನು. ಈ ಉಭಯ ಸಂಗಡದಲ್ಲಿ ನಾನು ಏನು ಮಾಡಲಿ? ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡಲಿ. ಈಗ ಕೇಳಿ, ಅಪ್ರತಿಮ ವೀರಭಟರನ್ನು ಕೂಡಿದ ಅಣ್ಣ ಬಲರಾಮ ಸೈನ್ಯ ಒಂದು ಕಡೆ, ಯುದ್ಧ ಹಿಮ್ಮುಖನು ನಿರಸ್ತ್ರನು ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತತಸ್ತು ಪಾರ್ಥ. ಏನು ಯುದ್ಧದಲ್ಲಿ ನಿರಾಯುಧನಾದ ಈತನಿಂದ ನನಗಾಗುವ ಪ್ರಯೋಜನವಾದರೂ ಏನು? ಶ್ರೇಷ್ಠ, ಈ ಪಾಂಡವರ ರಾಜಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರು ಬಲರಾಮ ದೇವ ಸಹಿತ 11 ಅಕ್ಷೋಣಿ ಸೈನ್ಯಗಳ ಎರಗಿರಲಿ. ನಡೆ ಭಾವ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು.